ವಿಂಗ್ ಕಮಾಂಡರ್ ಮೇಲೆ ಹಲ್ಲೆ ಆಗಿರುವಂತಹ ಘಟನೆ ಸಂಬಂಧಪಟ್ಟಂತೆ ಆ ಘಟನೆ ನಡೆದಂತಹ ಠಾಣಾ ವ್ಯಾಪ್ತಿಗೆ ಡಿಸಿಪಿ ದೇವರಾಜ್ ಅವರು ಆಗಮಿಸಿರುವಂತದ್ದು ತನಿಖೆ ಕೂಡ ನಡೀತಿದೆ. ಅವಾಗೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಒಂದು ಘಟನೆ ಬೆಳಗ್ಗೆ ನಡೆದಿರುವಂತದ್ದು, ವಿಂಗ್ ಕಮಾಂಡರ್ ಮೇಲೆ ಹಲ್ಲೆ ಆಯಿತು. ಆ ಘಟನೆ ಸಂಬಂಧಪಟ್ಟಂತೆ ಮೊದಲಿಗೆ ಏನಾಯಿತು, ಆ ಒಂದು ವಾಗ್ವಾದ ಏನಾಯಿತು, ಗಲಾಟೆ ಎಲ್ಲಿಂದ ಪ್ರಾರಂಭ ಆಯಿತು? ಅವರು ಏರ್ಪೋರ್ಟ್ಗೆ ಹೋಗ್ತಾ ಇರಬೇಕಾದ್ರೆ ಟಿನ್ ಫ್ಯಾಕ್ಟ್ರಿ ಜಂಕ್ಷನಲ್ಲಿ ಈ ಅಕ್ಯೂಸ್ ಏನಿದೆ ಬೈಕಲ್ಲಿ ಓವರ್ ಸ್ಪೀಡಲ್ಲಿ ಬರ್ತಾನೆ. ಅದನ್ನು ಇವರು ಲೇಡಿ ಆಫೀಸರ್ ಏನು ಕ್ವಶನ್ ಮಾಡಿದಾಗ ಅವರಿಬ್ಬರಿಗೆ ಮಾತು ಬೆಳೆದಿದೆ. ಬಂದಾಗ ಈ ಕಡೆ ಬಂದು ಮೇಲ್ ಆಫೀಸರ್ ಅವ್ರ ಹಸ್ಬೆಂಡ್ ಏನು ಕೂತಿರ್ತಾರೆ ಅಲ್ಲಿ ಕ್ವಶನ್ ಮಾಡಕ್ಕೆ ಬರ್ತಾನೆ. ಆಗ ಮೇಲ್ ಆಫೀಸರು ವೆಹಿಕಲಿಂದ ಕೆಳಗಡೆ ಹಿಡಿದು ಇಬ್ಬರೂ ಮಾತಿಗೆ ಬೆಳೆಸ್ಕೊಂಡು ಫಿಸಿಕಲ್ ಫೈಟ್ಗೆ ಇಬ್ಬರಿಗೂ ಬೀಳ್ತಾರೆ. ಸೊ ಬಿದ್ದಾಗ ಇವನು ಏನು ಡ್ರೈವರ್ ಇದು ಬೈಕ್ ರೈಡರ್ ಏನಿರ್ತಾರೆ ಅವ್ನ ಕೈಲಿ ಕೀ ಇರುತ್ತೆ. ಕೀ ತೊಗೊಂಡು ಹಣೆಗೆ ಮತ್ತು ತಲೆಗೆ ಪಂಚ್ ಮಾಡಿದ್ದಾನೆ. ಸೊ ಅದಾದಮೇಲೆ ಅದು ತಾರಕಕ್ಕೇರಿದೆ. ಸೊ ಭಾಳಷ್ಟು ಜನ ಲೋಕಲೈಟ್ಸ್ ಅವರು ಇಬ್ಬರನ್ನು ಸಪ್ರೇಟ್ ಮಾಡೋದಕ್ಕೆ ನೋಡಿದ್ದಾರೆ, ಬಿಡಿಸೋದಕ್ಕೆ ನೋಡಿದ್ದಾರೆ. ಬಟ್ 10-15 ನಿಮಿಷ ಅವರು ಕಂಟಿನ್ಯೂಸ್ ಆಗಿ ಅಲ್ಲ ಇದು ಮಾಡ್ಕೊಂಡಿದ್ದಾರೆ, ಒಂದು 10 ಮಿನಿಟ್ಸ್. ಸೊ ಹಾಗಾಗಿ ಅದು ಎಕ್ಸ್ಟ್ರೀಮ್ಗೆ ಹೋಗಿದೆ. ಸರ್, ಬಹಳ ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಹರಿದಾಡ್ತಾ ಇರುವಂಥದ್ದು, ಕನ್ನಡದ ಬಳಕೆ ವಿಚಾರವಾಗಿ ಹಲ್ಲೆ ನಡೀತಾ ಅಂತ. ಏನಾಗಿತ್ತು ಅಂತ ಅದು ತನಿಖೆಯಲ್ಲಿ ಏನು ಬರ್ತಾ ಇದೆ ಮಾಹಿತಿ? ನಮಗೆ ಇಲ್ಲಿವರೆಗೂ ಪ್ರಾಥಮಿಕ ತನಿಖೆಯಲ್ಲಿ ಈ ಘಟನೆ ಯಾವುದೇ ಭಾಷೆ ಮತ್ತು ಪ್ರಾಂತಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ಕುರುಹು ಕೂಡ ನಮಗೆ ಸಿಕ್ಕಿಲ್ಲ. ಅದು ಮೋಸ್ಟ್ಲಿ ಅದು ಇಟ್ ಇಸ್ ಸತ್ಯದಿಂದ ದೂರವಾದದ್ದು ಅಂತ ಹೇಳ್ತೇನೆ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಕೆಲವರು ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ. ಸೊ ಅದು ಅವಶ್ಯಕತೆ ಇಲ್ಲ. ಇಟ್ ಈಸ್ ಅ ನಾರ್ಮಲ್ ರೋಡ್ ರೇಸ್ ಕೇಸ್. ನಾವು ಬೆಂಗಳೂರು ಸಿಟಿಯಲ್ಲಿ ಏನು ನೋಡ್ತೀವಿ ಅಂತ ಹೇಳ್ಬೋದು. ಸರ್, ಒಟ್ಟಾರೆಯಾಗಿ ಎಷ್ಟು ಜನ ಆರೋಪಿಗಳು ಅರೆಸ್ಟ್ ಆಗಿರುವಂಥದ್ದು, ಮತ್ತೆ ಆತ ಏನು ಕೆಲಸ ಮಾಡ್ತಿದ್ದ, ಜೊತೆಗೆ ಆತ ಯಾವುದರಿಂದ ಹಲ್ಲೆ ಮಾಡಿರು? ಅದು ಬೈಕ್ ರೈಡರ್ ಒಬ್ಬನೇ ಇದ್ದ. ಬೈಕ್ ರೈಡರು ವಿಕಾಸ್ ಕುಮಾರ್ ಅಂತೇಳಿ ಅವನಿಗೆ ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಅವನು ಯಾವುದೋ ಒಂದು ಸಣ್ಣ ಒಂದು ಕಂಪನಿಯಲ್ಲಿ, ಸಾಫ್ಟ್ವೇರ್ ಕಂಪನಿಯಲ್ಲಿ ಒಂದು ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಆ ಹುಡುಗ ಮಾಲೂರಿನಲ್ಲಿ ಕರಗ ಇತ್ತು ಅಂತ ರಾತ್ರಿ ಎಲ್ಲ ಕರಗ ಮುಗಿಸ್ಕೊಂಡು ಬೆಳಗ್ಗೆ 5:00 ಬಿಟ್ಟು 6:00 ಇಲ್ಲಿ ಬಂದಿದ್ದಾನೆ ಮನೆಗೆ ಹೋಗಬೇಕು ಅಂತ. ಬರೋ ಟೈಮಲ್ಲಿ ಈ ಘಟನೆ ಆಗಿದೆ. ಸರ್, ಈಗಾಗಲೇ ಏರ್ಫೋರ್ಸ್ನ ಸಿಬ್ಬಂದಿಗಳು ಕೂಡ ಬಂದಿರೋದು, ಅಧಿಕಾರಿಗಳು ಬಂದಿರುವಂಥದ್ದು, ಅವರು ಏನು ಹೇಳ್ತಾ ಇದ್ದಾರೆ, ಮಾಹಿತಿ ಏನು ಪಡೆದುಕೊಳ್ಳಕ್ಕೆ ಬಂದಿರುವಂಥದ್ದು? ಪ್ರಾಥಮಿಕ ತನಿಖೆಯಲ್ಲಿ ನಾವೇನು ಇಲ್ಲಿವರೆಗೂ ಈ ಪ್ರಕರಣದಲ್ಲಿ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡ್ಕೊಂಡಿದ್ವಿ. ಆ ಮಾಹಿತಿಯನ್ನು ಅವ್ರ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ. ಅವರು ಇನ್ವೆಸ್ಟಿಗೇಷನ್ ಬಗ್ಗೆ ಅವರಿಗೆ ತೃಪ್ತಿ ಇದೆ. ಆರೋಪಿ ಏನಾದರೂ ಅಂದ್ರೆ ಯೋಧ ಕೂಡ ಹಲ್ಲೆ ಮಾಡ್ದ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟನ ಅಥವಾ ಏನು ಹೇಳಿಕೆ ಕೊಟ್ಟ? ಇಲ್ಲ, ಈಗ ಅವನನ್ನು ವಶಕ್ಕೆ ಪಡೆದು ಸಂಪೂರ್ಣವಾದ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಇದಿಷ್ಟು ಡಿಸಿಪಿ ದೇವರಾಜ್ ಅವರ ಮಾತಾಗಿರುವಂಥದ್ದು. ಯೋಧನ ಮೇಲೆ ಹಲ್ಲೆ ಏನಾಯಿತು, ಆ ಬಗ್ಗೆ ಸಂಬಂಧಪಟ್ಟಂತೆ ವಿಕಾಸ್ ಅನ್ನುವಂಥ ಆರೋಪಿಯನ್ನು ಅರೆಸ್ಟ್ ಮಾಡಿ ವಿಚಾರಣೆ ಕೂಡ ಮುಂದುವರೆದಿರುವಂತಹ ಬಗೆಗೆ ಅವರು ಸಂಪೂರ್ಣವಾದಂತಹ ವಿವರಣೆಯನ್ನು ನೀಡಿದರು. ಸದ್ಯ ಈ ಕೇಸ್ ಯಾವ ರೀತಿಯಾದಂತಹ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಂಗ್ ಕಮಾಂಡರ್ ಮೇಲೆ ಹಲ್ಲೆ ಆಗಿರುವಂತಹ ಘಟನೆ ಸಂಬಂಧಪಟ್ಟಂತೆ ಆ ಘಟನೆ ನಡೆದಂತಹ ಠಾಣಾ ವ್ಯಾಪ್ತಿಗೆ ಡಿಸಿಪಿ ದೇವರಾಜ್ ಅವರು ಆಗಮಿಸಿರುವಂಥದ್ದು ತನಿಖೆ ಕೂಡ ನಡೀತಿದೆ. ಅವಾಗೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಒಂದು ಘಟನೆ ಬೆಳಗ್ಗೆ ನಡೆದಿರುವಂಥದ್ದು, ವಿಂಗ್ ಕಮಾಂಡರ್ ಮೇಲೆ ಹಲ್ಲೆ ಆಯಿತು. ಆ ಘಟನೆ ಸಂಬಂಧಪಟ್ಟಂತೆ ಮೊದಲಿಗೆ ಏನಾಯಿತು, ಆ ಒಂದು ವಾಗ್ವಾದ ಏನಾಯಿತು, ಗಲಾಟೆ ಎಲ್ಲಿಂದ ಪ್ರಾರಂಭ ಆಯಿತು? ಅವರು ಏರ್ಪೋರ್ಟ್ಗೆ ಹೋಗ್ತಾ ಇರಬೇಕಾದ್ರೆ ಟಿನ್ ಫ್ಯಾಕ್ಟ್ರಿ ಜಂಕ್ಷನಲ್ಲಿ ಈ ಅಕ್ಯೂಸ್ ಏನಿದೆ ಬೈಕಲ್ಲಿ ಓವರ್ ಸ್ಪೀಡಲ್ಲಿ ಬರ್ತಾನೆ. ಅದನ್ನು ಇವರು ಲೇಡಿ ಆಫೀಸರ್ ಏನು ಕ್ವಶನ್ ಮಾಡಿದಾಗ ಅವರಿಬ್ಬರಿಗೆ ಮಾತು ಬೆಳೆದಿದೆ. ಬಂದಾಗ ಈ ಕಡೆ ಬಂದು ಮೇಲ್ ಆಫೀಸರ್ ಅವ್ರ ಹಸ್ಬೆಂಡ್ ಏನು ಕೂತಿರ್ತಾರೆ ಅಲ್ಲಿ ಕ್ವಶನ್ ಮಾಡಕ್ಕೆ ಬರ್ತಾನೆ. ಆಗ ಮೇಲ್ ಆಫೀಸರು ವೆಹಿಕಲಿಂದ ಕೆಳಗಡೆ ಹಿಡಿದು ಇಬ್ಬರೂ ಮಾತಿಗೆ ಬೆಳೆಸ್ಕೊಂಡು ಫಿಸಿಕಲ್ ಫೈಟ್ಗೆ ಇಬ್ಬರಿಗೂ ಬೀಳ್ತಾರೆ. ಸೊ ಬಿದ್ದಾಗ ಇವನು ಏನು ಡ್ರೈವರ್ ಇದು ಬೈಕ್ ರೈಡರ್ ಏನಿರ್ತಾರೆ ಅವ್ನ ಕೈಲಿ ಕೀ ಇರುತ್ತೆ. ಕೀ ತೊಗೊಂಡು ಹಣೆಗೆ ಮತ್ತು ತಲೆಗೆ ಪಂಚ್ ಮಾಡಿದ್ದಾನೆ. ಸೊ ಅದಾದಮೇಲೆ ಅದು ತಾರಕಕ್ಕೇರಿದೆ. ಸೊ ಭಾಳಷ್ಟು ಜನ ಲೋಕಲೈಟ್ಸ್ ಅವರು ಇಬ್ಬರನ್ನು ಸಪ್ರೇಟ್ ಮಾಡೋದಕ್ಕೆ ನೋಡಿದ್ದಾರೆ, ಬಿಡಿಸೋದಕ್ಕೆ ನೋಡಿದ್ದಾರೆ. ಬಟ್ 10-15 ನಿಮಿಷ ಅವರು ಕಂಟಿನ್ಯೂಸ್ ಆಗಿ ಅಲ್ಲ ಇದು ಮಾಡ್ಕೊಂಡಿದ್ದಾರೆ, ಒಂದು 10 ಮಿನಿಟ್ಸ್. ಸೊ ಹಾಗಾಗಿ ಅದು ಎಕ್ಸ್ಟ್ರೀಮ್ಗೆ ಹೋಗಿದೆ. ಸರ್, ಬಹಳ ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಹರಿದಾಡ್ತಾ ಇರುವಂಥದ್ದು, ಕನ್ನಡದ ಬಳಕೆ ವಿಚಾರವಾಗಿ ಹಲ್ಲೆ ನಡೀತಾ ಅಂತ. ಏನಾಗಿತ್ತು ಅಂತ ಅದು ತನಿಖೆಯಲ್ಲಿ ಏನು ಬರ್ತಾ ಇದೆ ಮಾಹಿತಿ? ನಮಗೆ ಇಲ್ಲಿವರೆಗೂ ಪ್ರಾಥಮಿಕ ತನಿಖೆಯಲ್ಲಿ ಈ ಘಟನೆ ಯಾವುದೇ ಭಾಷೆ ಮತ್ತು ಪ್ರಾಂತಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ಕುರುಹು ಕೂಡ ನಮಗೆ ಸಿಕ್ಕಿಲ್ಲ. ಅದು ಮೋಸ್ಟ್ಲಿ ಅದು ಇಟ್ ಇಸ್ ಸತ್ಯದಿಂದ ದೂರವಾದದ್ದು ಅಂತ ಹೇಳ್ತೇನೆ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಕೆಲವರು ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ. ಸೊ ಅದು ಅವಶ್ಯಕತೆ ಇಲ್ಲ. ಇಟ್ ಈಸ್ ಅ ನಾರ್ಮಲ್ ರೋಡ್ ರೇಸ್ ಕೇಸ್. ನಾವು ಬೆಂಗಳೂರು ಸಿಟಿಯಲ್ಲಿ ಏನು ನೋಡ್ತೀವಿ ಅಂತ ಹೇಳ್ಬೋದು. ಸರ್, ಒಟ್ಟಾರೆಯಾಗಿ ಎಷ್ಟು ಜನ ಆರೋಪಿಗಳು ಅರೆಸ್ಟ್ ಆಗಿರುವಂಥದ್ದು, ಮತ್ತೆ ಆತ ಏನು ಕೆಲಸ ಮಾಡ್ತಿದ್ದ, ಜೊತೆಗೆ ಆತ ಯಾವುದರಿಂದ ಹಲ್ಲೆ ಮಾಡಿರು? ಅದು ಬೈಕ್ ರೈಡರ್ ಒಬ್ಬನೇ ಇದ್ದ. ಬೈಕ್ ರೈಡರು ವಿಕಾಸ್ ಕುಮಾರ್ ಅಂತೇಳಿ ಅವನಿಗೆ ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಅವನು ಯಾವುದೋ ಒಂದು ಸಣ್ಣ ಒಂದು ಕಂಪನಿಯಲ್ಲಿ, ಸಾಫ್ಟ್ವೇರ್ ಕಂಪನಿಯಲ್ಲಿ ಒಂದು ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಆ ಹುಡುಗ ಮಾಲೂರಿನಲ್ಲಿ ಕರಗ ಇತ್ತು ಅಂತ ರಾತ್ರಿ ಎಲ್ಲ ಕರಗ ಮುಗಿಸ್ಕೊಂಡು ಬೆಳಗ್ಗೆ 5:00 ಬಿಟ್ಟು 6:00 ಇಲ್ಲಿ ಬಂದಿದ್ದಾನೆ ಮನೆಗೆ ಹೋಗಬೇಕು ಅಂತ. ಬರೋ ಟೈಮಲ್ಲಿ ಈ ಘಟನೆ ಆಗಿದೆ.
ಸರ್, ಈಗ ಈಗಾಗಲೇ ಏರ್ಫೋರ್ಸ್ನ ಸಿಬ್ಬಂದಿಗಳು ಕೂಡ ಬಂದಿರೋದು, ಅಧಿಕಾರಿಗಳು ಬಂದಿರುವಂಥದ್ದು, ಅವರು ಏನು ಹೇಳ್ತಾ ಇದ್ದಾರೆ, ಮಾಹಿತಿ ಏನು ಪಡೆದುಕೊಳ್ಳಕ್ಕೆ ಬಂದಿರುವಂಥದ್ದು? ಪ್ರಾಥಮಿಕ ತನಿಖೆಯಲ್ಲಿ ನಾವೇನು ಇಲ್ಲಿವರೆಗೂ ಈ ಪ್ರಕರಣದಲ್ಲಿ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡ್ಕೊಂಡಿದ್ವಿ, ಆ ಮಾಹಿತಿಯನ್ನು ಅವ್ರ ಜೊತೆ ಶೇರ್ ಮಾಡ್ಕೊಂಡಿದ್ವಿ. ಅವರು ಇನ್ವೆಸ್ಟಿಗೇಷನ್ ಬಗ್ಗೆ ಅವರಿಗೆ ತೃಪ್ತಿ ಇದೆ. ಆರೋಪಿ ಏನಾದರೂ ಅಂದ್ರೆ ಯೋಧ ಕೂಡ ಹಲ್ಲೆ ಮಾಡ್ದ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟನಾ ಅಥವಾ ಏನು ಹೇಳಿಕೆ ಕೊಟ್ಟ? ಇಲ್ಲ, ಈಗ ಅವನನ್ನು ವಶಕ್ಕೆ ಪಡೆದು ಸಂಪೂರ್ಣವಾದ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಇದಿಷ್ಟು ಡಿಸಿಪಿ ದೇವರಾಜ್ ಅವರ ಮಾತಾಗಿರುವಂಥದ್ದು. ಯೋಧನ ಮೇಲೆ ಹಲ್ಲೆ ಏನಾಯಿತು ಆ ಬಗ್ಗೆ ಸಂಬಂಧಪಟ್ಟಂತೆ ವಿಕಾಸ್ ಅನ್ನುವಂಥ ಆರೋಪಿಯನ್ನು ಅರೆಸ್ಟ್ ಮಾಡಿ ವಿಚಾರಣೆ ಕೂಡ ಮುಂದುವರೆದಿರುವಂತಹ ಬಗ್ಗೆ ಅವರು ಸಂಪೂರ್ಣವಾದಂತಹ ವಿವರಣೆಯನ್ನು ನೀಡಿದರು. ಸದ್ಯ ಈ ಕೇಸ್ ಯಾವ ರೀತಿಯಾದಂತಹ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಂಗ್ ಕಮಾಂಡರ್ ಮೇಲೆ ಹಲ್ಲೆ ಆಗಿರುವಂತಹ ಘಟನೆ ಸಂಬಂಧಪಟ್ಟಂತೆ ಆ ಘಟನೆ ನಡೆದಂತಹ ಠಾಣಾ ವ್ಯಾಪ್ತಿಗೆ ಡಿಸಿಪಿ ದೇವರಾಜ್ ಅವರು ಆಗಮಿಸಿರುವಂಥದ್ದು. ತನಿಖೆ ಕೂಡ ನಡೀತಿದೆ. ಆ ಬಗ್ಗೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಒಂದು ಘಟನೆ ಬೆಳಗ್ಗೆ ನಡೆದಿರುವಂಥದ್ದು, ವಿಂಗ್ ಕಮಾಂಡರ್ ಮೇಲೆ ಹಲ್ಲೆ ಆಯಿತು. ಆ ಘಟನೆ ಸಂಬಂಧಪಟ್ಟಂತೆ ಮೊದಲಿಗೆ ಏನಾಯಿತು, ಆ ಒಂದು ವಾಗ್ವಾದ ಏನಾಯಿತು, ಗಲಾಟೆ ಎಲ್ಲಿಂದ ಪ್ರಾರಂಭ ಆಯಿತು? ಅವರು ಏರ್ಪೋರ್ಟ್ಗೆ ಹೋಗ್ತಾ ಇರಬೇಕಾದ್ರೆ ಟಿನ್ ಫ್ಯಾಕ್ಟ್ರಿ ಜಂಕ್ಷನಲ್ಲಿ ಈ ಅಕ್ಯೂಸ್ಡ್ ಏನಿದಾನೋ ಬೈಕಲ್ಲಿ ಓವರ್ ಸ್ಪೀಡಲ್ಲಿ ಬರ್ತಾನೆ. ಅದನ್ನು ಇವರು ಲೇಡಿ ಆಫೀಸರ್ ಏನು ಕ್ವಶನ್ ಮಾಡ್ತಾರೆ. ಕ್ವಶನ್ ಮಾಡಿದಾಗ ಅವರಿಬ್ಬರಿಗೆ ಮಾತು ಬೆಳೆದಿದೆ. ಬಂದಾಗ ಈ ಕಡೆ ಬಂದು ಮೇಲ್ ಆಫೀಸರ್ ಅವ್ರ ಹಸ್ಬೆಂಡ್ ಏನು ಕೂತಿರ್ತಾರೆ ಅಲ್ಲಿ ಕ್ವಶನ್ ಮಾಡಕ್ಕೆ ಬರ್ತಾನೆ. ಆಗ ಮೇಲ್ ಆಫೀಸರು ವೆಹಿಕಲಿಂದ ಕೆಳಗಡೆ ಹಿಡಿದು ಇಬ್ಬರೂ ಮಾತಿಗೆ ಬೆಳೆಸ್ಕೊಂಡು ಫಿಸಿಕಲ್ ಫೈಟ್ಗೆ ಇಬ್ಬರಿಗೂ ಬೀಳ್ತಾರೆ. ಸೊ ಬಿದ್ದಾಗ ಇವನು ಏನು ಡ್ರೈವರ್ ಇದು ಬೈಕ್ ರೈಡರ್ ಏನಿರ್ತಾರೆ ಅವನ ಕೈಲಿ ಕೀ ಇರುತ್ತೆ. ಕೀ ತೊಗೊಂಡು ಹಣೆಗೆ ಮತ್ತು ತಲೆಗೆ ಪಂಚ್ ಮಾಡಿದ್ದಾನೆ. ಸೊ ಅದಾದಮೇಲೆ ಅದು ತಾರಕಕ್ಕೇರಿದೆ. ಸೊ ಭಾಳಷ್ಟು ಜನ ಲೋಕಲೈಟ್ಸ್ ಅವರು ಇಬ್ಬರನ್ನು ಸಪ್ರೇಟ್ ಮಾಡೋದಕ್ಕೆ ನೋಡಿದ್ದಾರೆ, ಬಿಡಿಸೋದಕ್ಕೆ ನೋಡಿದ್ದಾರೆ. ಬಟ್ 10-15 ನಿಮಿಷ ಅವರು ಕಂಟಿನ್ಯೂಸ್ ಆಗಿ ಅಲ್ಲ ಇದು ಮಾಡ್ಕೊಂಡಿದ್ದಾರೆ, ಒಂದು 10 ಮಿನಿಟ್ಸ್. ಸೊ ಹಾಗಾಗಿ ಅದು ಎಕ್ಸ್ಟ್ರೀಮ್ಗೆ ಹೋಗಿದೆ. ಸರ್, ಬಹಳ ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಹರಿದಾಡ್ತಾ ಇರುವಂಥದ್ದು, ಕನ್ನಡದ ಬಳಕೆ ವಿಚಾರವಾಗಿ ಹಲ್ಲೆ ನಡೀತಾ ಅಂತ. ಏನಾಗಿತ್ತು ಅಂತ ಅದು ತನಿಖೆಯಲ್ಲಿ ಏನು ಬರ್ತಾ ಇದೆ ಮಾಹಿತಿ? ನಮಗೆ ಇಲ್ಲಿವರೆಗೂ ಪ್ರಾಥಮಿಕ ತನಿಖೆಯಲ್ಲಿ ಈ ಘಟನೆ ಯಾವುದೇ ಭಾಷೆ ಮತ್ತು ಪ್ರಾಂತಕ್ಕೆ ಸಂಬಂಧಪಟ್ಟಾಗೆ ಒಂದೇ ಒಂದು ಕುರುಹು ಕೂಡ ನಮಗೆ ಸಿಕ್ಕಿಲ್ಲ. ಅದು ಮೋಸ್ಟ್ಲಿ ಅದು ಇಟ್ ಇಸ್ ಸತ್ಯದಿಂದ ದೂರವಾದದ್ದು ಅಂತ ಹೇಳ್ತೇನೆ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಕೆಲವರು ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ. ಸೊ ಅದು ಅವಶ್ಯಕತೆ ಇಲ್ಲ. ಇಟ್ ಈಸ್ ಅ ನಾರ್ಮಲ್ ರೋಡ್ ರೇಸ್ ಕೇಸ್. ನಾವು ಬೆಂಗಳೂರು ಸಿಟಿಯಲ್ಲಿ ಏನು ನೋಡ್ತೀವಿ ಅಂತ ಹೇಳ್ಬೋದು. ಸರ್, ಒಟ್ಟಾರೆಯಾಗಿ ಎಷ್ಟು ಜನ ಆರೋಪಿಗಳು ಅರೆಸ್ಟ್ ಆಗಿರುವಂಥದ್ದು, ಮತ್ತೆ ಆತ ಏನು ಕೆಲಸ ಮಾಡ್ತಿದ್ದ, ಜೊತೆಗೆ ಆತ ಯಾವುದರಿಂದ ಹಲ್ಲೆ ಮಾಡಿರೋ? ಅದು ಬೈಕ್ ರೈಡರ್ ಒಬ್ಬನೇ ಇದ್ದ. ಬೈಕ್ ರೈಡರು ವಿಕಾಸ್ ಕುಮಾರ್ ಅಂತೇಳಿ ಅವನಿಗೆ ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಅವನು ಯಾವುದೋ ಒಂದು ಸಣ್ಣ ಒಂದು ಕಂಪನಿಯಲ್ಲಿ, ಸಾಫ್ಟ್ವೇರ್ ಕಂಪನಿಯಲ್ಲಿ ಒಂದು ಟೀಮ್ ಲೀಡರಾಗಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಆ ಹುಡುಗ ಮಾಲೂರಿನಲ್ಲಿ ಕರಗ ಇತ್ತು ಅಂತ ರಾತ್ರಿಯೆಲ್ಲ ಕರಗ ಮುಗಿಸ್ಕೊಂಡು ಬೆಳಗ್ಗೆ 5:00 ಬಿಟ್ಟು 6:00 ಇಲ್ಲಿ ಬಂದಿದ್ದಾನೆ ಮನೆಗೆ ಹೋಗಬೇಕು ಅಂತ. ಬರೋ ಟೈಮಲ್ಲಿ ಈ ಘಟನೆ ಆಗಿದೆ. ಸರ್, ಈಗ ಈಗಾಗಲೇ ಏರ್ಫೋರ್ಸ್ನ ಸಿಬ್ಬಂದಿಗಳು ಕೂಡ ಬಂದಿರೋದು, ಅಧಿಕಾರಿಗಳು ಬಂದಿರುವಂಥದ್ದು, ಅವರು ಏನು ಹೇಳ್ತಾ ಇದ್ದಾರೆ, ಮಾಹಿತಿ ಏನು ಪಡೆದುಕೊಳ್ಳಕ್ಕೆ ಬಂದಿರುವಂಥದ್ದು? ಪ್ರಾಥಮಿಕ ತನಿಖೆಯಲ್ಲಿ ನಾವೇನು ಇಲ್ಲಿವರೆಗೂ ಈ ಪ್ರಕರಣದಲ್ಲಿ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡ್ಕೊಂಡಿದ್ವಿ, ಆ ಮಾಹಿತಿಯನ್ನು ಅವ್ರ ಜೊತೆ ಶೇರ್ ಮಾಡ್ಕೊಂಡಿದ್ವಿ. ಅವರು ಇನ್ವೆಸ್ಟಿಗೇಷನ್ ಬಗ್ಗೆ ಅವರಿಗೆ ತೃಪ್ತಿ ಇದೆ. ಆರೋಪಿ ಏನಾದರೂ ಅಂದ್ರೆ ಯೋಧ ಕೂಡ ಹಲ್ಲೆ ಮಾಡ್ದ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟನಾ ಅಥವಾ ಏನು ಹೇಳಿಕೆ ಕೊಟ್ಟ? ಇಲ್ಲ, ಈಗ ಅವನನ್ನು ವಶಕ್ಕೆ ಪಡೆದು ಸಂಪೂರ್ಣವಾದ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಇದಿಷ್ಟು ಡಿಸಿಪಿ ದೇವರಾಜ್ ಅವರ ಮಾತಾಗಿರುವಂಥದ್ದು. ಯೋಧನ ಮೇಲೆ ಹಲ್ಲೆ ಏನಾಯಿತು ಆ ಬಗ್ಗೆ ಸಂಬಂಧಪಟ್ಟಂತೆ ವಿಕಾಸ್ ಅನ್ನುವಂಥ ಆರೋಪಿಯನ್ನು ಅರೆಸ್ಟ್ ಮಾಡಿ ವಿಚಾರಣೆ ಕೂಡ ಮುಂದುವರೆದಿರುವಂತಹ ಬಗ್ಗೆ ಅವರು ಸಂಪೂರ್ಣವಾದಂತಹ ವಿವರಣೆಯನ್ನು ನೀಡಿದರು. ಸದ್ಯ ಈ ಕೇಸ್ ಯಾವ ರೀತಿಯಾದಂತಹ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.